ಈಗ ಆ ವಿಜಯ್ ಆ್ಯಕ್ಟರು 2 ವರ್ಷ ಹಿಂದೆ ಪಕ್ಷ ಕಟ್ಟವ್ರೆ. ಹೌದು. ಆಯಿತಾ? ಆ ಪಕ್ಷಕ್ಕೆ ಸರಿಯಾದ ಸ್ಟ್ರಕ್ಚರ್ ಇಲ್ಲ, ಬೂತ್ ಕಮಿಟಿ ಇಲ್ಲ, ಜಿಲ್ಲಾ ಕಮಿಟಿ ಇಲ್ಲ, ಆ ಪಕ್ಷಕ್ಕೆ ಸರಿಯಾಗಿ ಕ್ಯಾಂಡಿಡೇಟ್ ಸಿಕ್ಕಲಿಲ್ಲ, ಆ ಪಕ್ಷಕ್ಕೆ ನಮಗೆ ಒಂದು ವ್ಯವಸ್ಥಿತವಾದಂಥ ರಾಜಕೀಯ ಪಕ್ಷಕ್ಕೆ ಏನೇನು ಸಪೋರ್ಟ್ ಸಿಸ್ಟಮ್ ಬೇಕು ಏನೂ ಇರಲಿಲ್ಲ. 40 ದಿವಸದ ಕ್ಯಾಂಪೇನು, 8 ದಿವಸ ಮಾತ್ರ ಆಚೆ ಬಂದು ಕ್ಯಾಂಪೇನ್ ಮಾಡಿದ ಆತ. ಇವತ್ತು 8 ಸೀಟ್ ಕಡಿಮೆ, 10 ಸೀಟ್ ಕಡಿಮೆ, ಇಲ್ಲಾಂದ್ರೆ ಮೆಜಾರಿಟಿ ಬಂದ್ಬಿಡೋದು. ದಟ್ ಈಸ್ ಅ ಅಪೀಲ್. ವಿಜಯ್ ಕೈಯಲ್ಲಿ ಪೊಲೀಸು ಇರಲಿಲ್ಲ, ಮಿಲಿಟ್ರಿನೂ ಇರಲಿಲ್ಲ, ಎಲೆಕ್ಷನ್ ಕಮಿಷನ್ ಇರಲಿಲ್ಲ, ಏನು ಇರಲಿಲ್ಲ. ಸೊ ದಟ್ ಮೀನ್ಸ್ ವಿಜಯ್ ಈಸ್ ಮೋರ್ ಪಾಪ್ಯುಲರ್ ದೆನ್ ದಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. No, my question is why Congress could not do it there? ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಕೈಲಿ ಯಾಕೆ ಆಗಲಿಲ್ಲ? 10 ವರ್ಷ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದವ್ರಿ, ಕಾಮರಾಜರಂಥ ನಾಯಕರಿದ್ರು ಕಾಂಗ್ರೆಸ್ನಲ್ಲಿ. ನಮ್ಮ ಬಗ್ಗೆ ಏನಿದೆ ಅದು ಇರಲಿ. ಇವತ್ತು ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಸಾಧ್ಯವಾದದ್ದು ನ್ಯಾಷನಲ್ ಪಾರ್ಟಿ ಆಗಿರುವ ಕಾಂಗ್ರೆಸ್ ಕೈಯಲ್ಲಿ ನಾವು ಪ್ರಧಾನಮಂತ್ರಿ ಬಗ್ಗೆ ಮಾತಾಡ್ತಾ ಇದೀವಲ್ಲ, ಅದನ್ನು ಕಂಪೇರ್ ಮಾಡಕ್ಕೆ ಹೇಳಿದ್ದೀನಿ. ಓಕೆ, ಅಷ್ಟೇ. ಕಾಂಗ್ರೆಸ್ ಏನು ಮಾಡಬೇಕು ಇಲ್ಲ, ಅದು ಸೆಕೆಂಡ್ರಿ. ಪ್ರಧಾನಮಂತ್ರಿಯವರು ಇಷ್ಟು ಪಾಪ್ಯುಲರ್, ಇಡೀ ಪ್ರಪಂಚದಲ್ಲೇ ಪಾಪ್ಯುಲರ್ ಅಂತ ಹೇಳ್ತಾ ಇದ್ರಲ್ಲ, ಅವ್ರು ಅಷ್ಟೇ ಪಾಪ್ಯುಲರ್ ಆಗಿದೆ. ಆದರೆ ಅವ್ರು ಏನೇನು ಮ್ಯಾನ್ಯುಪುಲೇಷನ್ ಮಾಡಿ ಚುನಾವಣೆ ಗೆಲ್ತಾ ಇದ್ದಾರೆ. ಒಬ್ಬ ಆ್ಯಕ್ಟರು ಮೊನ್ನೆ ಬಂದು ಪಕ್ಷ ಕಟ್ಟಿ ಏನೂ ಸಪೋರ್ಟ್ ಸಿಸ್ಟಮ್ ಇಲ್ಲದೆ ಬರೀ ಅವನ ಅಪೀಲ್ ಮುಖಾಂತರ ಒಂದು ಅಧಿಕಾರಕ್ಕೆ ಬಂದವರಲ್ಲ, ಆ ಥರ ಪಾಪ್ಯುಲಾರಿಟಿ ಪ್ರಧಾನಮಂತ್ರಿಗಾಗಿದ್ದರೆ ಇಡೀ ದೇಶದಲ್ಲಿ ಬಂದ್ಬಿಡೋರು. ಒಂದೊಂದು ದೇಶ ಒಂದೊಂದು ರಾಜ್ಯ ಮ್ಯಾನ್ಯುಪುಲೇಷನ್ ಮಾಡ್ಕೊಂಡು ಗೆಲ್ಲಬೇಕು. ಒಂದು ಕೋಮು ಗಲಭೆ ಸೃಷ್ಟಿ ಮಾಡದೇ ಇದ್ದರೆ ಅಲ್ಲಿ ಓಟೇ ಬರಲ್ಲ BJPಗೆ. ಅದೇ ನೀವು ಆ ವಿಜಯ್ ನೋಡಿ, ಅವ್ನು ಯಾವುದೋ ಒಂದೇ ಸಮುದಾಯದ ವಿರುದ್ಧವಾಗಿ ಮಾತಾಡಿದಾನ, ದ್ವೇಷದ ಬಗ್ಗೆ ಮಾತಾಡಿದಾನ, ಪ್ರೀತಿ ವಿಶ್ವಾಸ ಎಲ್ಲರಿಗೂ ಸೇರಿಸ್ಕೊಂಡು ಕಟ್ಕೊಂಡು ಮಾಡಿದಾನಲ್ಲ. ಸೊ ಐ ಆಮ್ ಜಸ್ಟ್ ಕಂಪೇರಿಂಗ್. ಅವನು ಒಂದು ರಾಜ್ಯದ ಸ್ಕೇಲಲ್ಲಿ ಇರ್ಬೋದು, ಇವರು ಇಡೀ ರಾಷ್ಟ್ರದ ಸ್ಕೇಲಲ್ಲಿ ಇರ್ಬೋದು. ನಿಜವಾಗ್ಲೂ ಪಾಪ್ಯುಲಾರಿಟಿ ಅಂದರೆ ಅದು ಇದಲ್ಲ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ.